ನಮಸ್ತೆ ಅಣ್ಣಂದ್ರೆ. ನೋಡಿ ಈ ಮರ ಕಾಣ್ತಿದೆಯಲ್ಲ, ಈ ಮರದಲ್ಲಿ ಮರದಲ್ಲಿ ಕಾಯಿಗಳು ಹೀಗೆ ಅಲ್ಲಿ ನೋಡಿ ಕಾಣಿಸ್ತಿದೆಯಾ? ಝೂಮ್ ಮಾಡ್ತೀನಿ ನೋಡಿ, ಅಲ್ಲಿ ವೈಟ್ ಆಗಿ ರಿಂಗ್ 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 ಕಾಣ್ತಿದ್ದಾವಲ್ಲ, ಇವು ಶುಗರ್ಗೆ ಒಳ್ಳೇದಂತೆ. ಇವೆಲ್ಲ ಶುಗರ್ಗೆ ಒಳ್ಳೇದಂತೆ. ಅದಕ್ಕೆ ನಮ್ಮ ತಾಯಿ ಇದನ್ನು ಕಿತ್ಕೊಂಡು ನನಗೆ ಬೇಕು ಅಂತ ಹೇಳಿದ್ರು. ಅವರು ಚಿಕ್ಕ ವಯಸ್ಸಲ್ಲಿದ್ದಾಗ ಇದನ್ನು ಕೊಕ್ಕೆ ಮಾಡಿಕೊಂಡು ತಿಂತಾಯಿದ್ದಂತೆ, ಕಿತ್ಕೊಂಡು ಇದನ್ನು. ಅದಕ್ಕೆ ನಮ್ಮ ತಾಯಿ ಕೇಳಿದ್ಗೆ ಬಂದು ಇಲ್ಲಿ ಉದಿಸ್ಬಿಟ್ಟು ಕಿತ್ಕೊಂಡಿದ್ದಾಯ್ತು. ಇದು ಬಂದು ಕೆಜಿ 250. ಎಂತ ಬೆಂಗಳೂರಲ್ಲಿ 250 ರೂಪಾಯಿ ಕೆಜಿ. ಇದು ಶುಗರ್ಗೆ, ಶುಗರು ಇರೋದಕ್ಕೆ ತಿಂತಾರೆ ಇದನ್ನು. ಒಬ್ಬ ಇಷ್ಟು ಕಾಯಿ, ಇಂಥ ಕಾಯಿ ಬೆಂಗಳೂರಲ್ಲಿ ಮೊನ್ನೆ ನೋಡಿದೆ ನಾನು. 250 ರೂಪಾಯಿ ಕೆಜಿ. 250 ರೂಪಾಯಿ. ತಿಂದವ್ರಿಗೆ ಒಳ್ಳೇದು ಇದು. ಸರಿ, ಕೇಳಿದ್ರ? ಶುಗರ್ ಒಳ್ಳೆಯದಂತೆ ನೋಡಿ. ದೇವರು ನಮಗೆ ಪರಿಸರದಲ್ಲಿ ಹಲವಾರು ರೀತಿ ಥರ ನೋವುಗಳಿಗೆಲ್ಲ ಗಿಡಮೂಲಿಕೆಗಳಲ್ಲೇ ನಮಗೆ ಅದು ನಾವು ತಿಳ್ಕೊಂಡೆ ಎಲ್ಲ ಒಂದು ಮಾರ್ಕೆಟಲ್ಲೇ ಮೆಡಿಸಿನಲ್ಲೇ ತಗೊತಾ ಇರ್ತೀವಿ. ಆದರೆ ನಿಧಾನಕ್ಕೆ ತಿಳ್ಕೊಂಡ್ರೆ, ನಮ್ಮ ಋಷಿ ಮೂಲಕ ತಿಳ್ಕೊಂಡ್ರೆ ಎಲ್ಲ ಗಿಡಗಳಲ್ಲಿ ಎಲೆಗಳು ಕೂಡ ಮತ್ತು ಹಣ್ಣುಗಳು ಕೂಡ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅಷ್ಟೇ. ನೋಡಿ, ಇನ್ನೂ ಇಂಥ ಚಿಕ್ಕ ಚಿಕ್ಕ ವಿಡಿಯೋಗಳನ್ನ, ಚಿಕ್ಕ ಚಿಕ್ಕ ವಿಷಯಗಳ ಬಗ್ಗೆ ನಿಮಗೆ ಈ ನನ್ನ ಯೂಟ್ಯೂಬ್ ಚಾನಲಲ್ಲಿ ತೋರಿಸ್ತಾ ಇರ್ತೀನಿ ನಾನು. ಅಣ್ಣ, ಅದ್ರ ಹೆಸರು ಏನೋ ಹೇಳೋದೇ ಮರ್ತವೆ. ಎಲ್ಲರೂ ಅದನ್ನು ವಾಟೆ ಹುಣಸೆಕಾಯಿ ಅಂತಾರೆ. ವಾಟೆ ಹುಣಸೆಕಾಯಿ, ಅದು ವಾಟೆ ಹುಣಸೆಕಾಯಿ ಅಂತಾರೆ. ಆದರೆ ಲೋಕಲಲ್ಲಿ ಏನಂತಾರೋ ಗೊತ್ತಿಲ್ಲ ಅಣ್ಣ. ನಿಮ್ಗೆ ಅದು ಗೊತ್ತಿದ್ರೆ ಕಾಮೆಂಟ್ ಮಾಡಿರಿ, ನಾನು ತಿಳ್ಕೊತೀನಿ ಇದ್ರ ಹೆಸರು.